Due to some technical problem, it got stopped. Therefore, I am continuing. ಸೊ ಇಲ್ಲಿ ನೀವು ಬೋರ್ಡ್ ಮೇಲೆ ನಾನು ಬರೆದಿದ್ದೀನಿ, ನೀವು ಕೂಡ ಎಲ್ಲ ಬರ್ಕೋಬೇಕಾಗುತ್ತೆ. ಇದು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G. ಇದರಲ್ಲಿ ಎರಡಿದೆ, ಒಂದು ವಿತೌಟ್ ಲಿಮಿಟ್ ಇದೆ, ಒಂದು ವಿತ್ ಲಿಮಿಟ್ ಇದೆ. ನಾನು ಡಿವೈಡ್ ಮಾಡಿಬಿಟ್ಟಿದ್ದೀನಿ. ವಿತ್ ಲಿಮಿಟಲ್ಲಿ 100% ಇದೆ, 50% ಇದೆ. ವಿತೌಟ್ ಲಿಮಿಟಲ್ಲಿ 100, 50 ಇದೆ. ವಿತ್ ಲಿಮಿಟಲ್ಲೂ ಕೂಡ 100, 50 ಇದೆ. ಯೂಶ್ವಲಿ ನಾವು ಮೊದಲು ವಿತ್ ಅಂದ್ಬಿಡ್ತೀವಿ, ತಪ್ಪಾಗುತ್ತೆ. ಅದು ಫಸ್ಟ್ ಬರೋದೇ ವಿತೌಟ್ ಲಿಮಿಟು. ಇಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ, ನೋ ರೆಸ್ಟ್ರಿಕ್ಷನ್ ಫಾರ್ ಡೊನೇಷನ್. ಇಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ವಿತೌಟ್ ಲಿಮಿಟಿಗೆ ಎಷ್ಟು ಬೇಕಾದರೂ ಮಾಡ್ಬೋದು. 100%ಅಲ್ಲಿ ಯಾವ್ದು ಬರುತ್ತೆ, 100ಗೆ 100% ಕೊಡ್ಬೋದು ವಿನಾಯಿತಿ ನೀವು. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಇದನ್ನು ಇನ್ನೊಂದು ರೀತಿಯಲ್ಲಿ ನಾವು PMNRF ಅಂತಲೂ ಕೂಡ ಶಾರ್ಟ್ಕಟಲ್ಲಿ ಕರಿತೀವಿ. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ಎರಡನೇದು ಆಫ್ರಿಕಾ ಫಂಡ್. ಮೂರನೇದು ಅರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್. ನಾಲ್ಕನೇದು ಯೂನಿವರ್ಸಿಟಿ ಆಫ್ ನ್ಯಾಷನಲ್ ಎಮಿನೆನ್ಸ್. ನೋಡಿ, ಇಲ್ಲೆಲ್ಲ ನ್ಯಾಷನಲ್ ಸ್ಟಾರ್ಟ್ ಆಗುತ್ತೆ. ಐದನೇದು ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯೂನಲ್ ಹಾರ್ಮನಿ. ಆರನೇದು ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್. ಏಳನೇದು ನ್ಯಾಷನಲ್ ಇಲ್ನೆಸ್ ಅಸಿಸ್ಟೆನ್ಸ್ ಫಂಡ್. ಎಂಟನೇದು ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್. ಒಂಬತ್ತನೇದು ನ್ಯಾಷನಲ್ ಕಲ್ಚರಲ್ ಫಂಡ್. ಹತ್ತನೇದು ನ್ಯಾಷನಲ್ ಡಿಫೆನ್ಸ್ ಫಂಡ್ ಸೆಟಪ್ ಬೈ ಸೆಂಟ್ರಲ್ ಗವರ್ನಮೆಂಟ್. 11th ಒನ್ ನ್ಯಾಷನಲ್ ಟ್ರಸ್ಟ್ ಫಾರ್ ವೆಲ್ಫೇರ್ ಆಫ್ ಪರ್ಸನ್ಸ್ ವಿತ್ ಆಟಿಸಮ್, ಸೆರೆಬ್ರಲ್ ಪಾಲ್ಸಿ, ಮೆಂಟಲ್ ರಿಟಾರ್ಡೇಷನ್ ಆ್ಯಂಡ್ ಮಲ್ಟಿಪಲ್ ಡಿಸೆಬಿಲಿಟೀಸ್. ಇವೆಲ್ಲ ಕಾಯಿಲೆಗಳು ಇವು. ನೆಕ್ಸ್ಟು 12ನೇದು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್. 13ನೇದು ನ್ಯಾಷನಲ್ ಫಂಡ್ ಫಾರ್ ಕಂಟ್ರೋಲ್ ಆಫ್ ಡ್ರಗ್ ಅಬ್ಯೂಸ್. 14ನೇದು ಸ್ವಚ್ಛ ಭಾರತ್ ಕೋಶ್. 15ನೇದು ಕ್ಲೀನ್ ಗಂಗಾ. 16ನೇದು ಸೆಂಟ್ರಲ್ ವೆಲ್ಫೇರ್ ಫಂಡ್ ಆಫ್ ಆರ್ಮಿ, ಏರ್ ಫೋರ್ಸ್ ಆ್ಯಂಡ್ ನ್ಯಾವಲ್ ಬೆನೋವೆಲೆಂಟ್ ಫಂಡ್. 17ನೇದು ಮಹಾರಾಷ್ಟ್ರ CM ಅರ್ಥಕ್ವೇಕ್ ರಿಲೀಫ್ ಫಂಡ್. 18ನೇದು ಗುಜರಾತ್ ಅರ್ಥಕ್ವೇಕ್ ರಿಲೀಫ್ ಫಂಡ್. 19ನೇದು ಆಂಧ್ರ ಪ್ರದೇಶ್ CM ಸೈಕ್ಲೋನ್ ರಿಲೀಫ್ ಫಂಡ್. 20ನೇದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆ್ಯಂಡ್ ಅಪ್ಲಿಕೇಶನ್ ಫಂಡ್. 21ನೇದು ಮೆಡಿಕಲ್ ರಿಲೀಫ್ ಟು ಪುವರ್ ಸೆಟಪ್ ಬೈ ದಿ ಸ್ಟೇಟ್ ಗೌರ್ನಮೆಂಟ್. ಇದು 22ನೇದು ಜಿಲ್ಲಾ ಸಾಕ್ಷರತಾ ಸಮಿತಿ. ಸೊ ಎಲ್ಲದರಲ್ಲೂ ನಾವು ನೋಡ್ಬೋದು. ಇಲ್ಲಿ ನ್ಯಾಷನಲ್ ಎಷ್ಟಿದೆ ನೋಡ್ಕೊಳ್ಳಿ ನೀವು. ಒಂದು ನ್ಯಾಷನಲ್ ಇದೆ. ಎರಡನೇದು ಇಲ್ಲಿಂದಾನೆ ಬಂದ್ಬಿಡಿ ನೀವು. ನ್ಯಾಷನಲ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡಲ್ಲಿ PMNRF ಇಂದ ಅಲ್ಲಿಂದಾನೆ ಸ್ಟಾರ್ಟ್ ಆಗಿಬಿಡಲಿ. 2, 3, 4, 5, 6, 7, 8, 9, 10, 11 ಇದು ಕೂಡ ನ್ಯಾಷನಲ್ ಲೆವೆಲೇ. 12 ಇದು ನ್ಯಾಷನಲ್ ಲೆವೆಲೇ. 13 ಇದು ನ್ಯಾಷನಲ್ ಲೆವೆಲೇ. 14 ಇಷ್ಟು ನ್ಯಾಷನಲ್ ಲೆವೆಲ್ ಫಂಡ್ಸೇ ಇದ್ದಾವೆ, ನೀವು ನೋಡ್ಕೋಬೋದು. ಇದರಲ್ಲಿ 3 ಸ್ಟೇಟದ್ದು ಬರುತ್ತೆ ಅಂತ ಹೇಳಿದೆ ನೋಡಿ. ಇಲ್ಲಿ 3 ಸ್ಟೇಟು. ಒಂದು ಮಹಾರಾಷ್ಟ್ರ ಇದೆ ಸೈಕ್ಲೋನು. ಒಂದು ಮಹಾರಾಷ್ಟ್ರ ಅರ್ಥಕ್ವೇಕ್ ರಿಲೀಫ್ ಫಂಡು. ನಾನು ಸೈಕ್ಲೋನ್ ಅಂದ್ಬಿಟ್ಟಿದ್ದೆ ನಾನು ಫಸ್ಟ್ ಇದರಲ್ಲಿ, ಸಾರಿ. ಸೊ ನೆಕ್ಸ್ಟು ಗುಜರಾತ್ ಅರ್ಥಕ್ವೇಕು. ಆಂಧ್ರ ಪ್ರದೇಶ್ ಆ್ಯಕ್ಚುಲಿ ಸೈಕ್ಲೋನ್ ರಿಲೀಫ್ ಫಂಡು. ನೆಕ್ಸ್ಟು ಟೆಕ್ನಾಲಜಿ ಡೆವಲಪ್ಮೆಂಟ್ ಆ್ಯಂಡ್ ಅಪ್ಲಿಕೇಶನ್ ಫಂಡು. ಮೆಡಿಕಲ್ ರಿಲೀಫ್ ಟು ಪುವರ್ ಪೀಪಲ್ ಸೆಟಪ್ ಬೈ ಸ್ಟೇಟ್ ಗೌರ್ಮೆಂಟು. ಜಿಲ್ಲಾ ಸಾಕ್ಷರತಾ ಸಮಿತಿ. ಸೊ ಇಷ್ಟೆಲ್ಲ ಫಂಡ್ಸ್ ಏನಾದರೂ ಇದರಲ್ಲಿ ಎಲ್ಲನೂ ಕೇಳಲ್ಲ ನಿಮಗೆ, ಜ್ಞಾಪಕ ಇರಲಿ. ನ್ಯಾಷನಲ್ ಇದು ಕೇಳ್ಬೋದು, ಫಸ್ಟ್ ಒನ್ ಕೇಳ್ಬೋದು, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಕೇಳ್ಬೋದು ಒಂದು. ನೆಕ್ಸ್ಟ್ ನಿಮಗೆ ಇದರಲ್ಲಿ ಭಾಳನೇ ಇಂಪಾರ್ಟೆಂಟ್ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ನ್ಯಾಷನಲ್ ಡಿಫೆನ್ಸ್ ಫಂಡ್ ಕೇಳ್ಬೋದು. ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ಈ ಸ್ವಚ್ಛ ಭಾರತ್ ಆಗಿರ್ಬೋದು ಅಥವಾ ಕ್ಲೀನ್ ಗಂಗಾ ಆಗಿರ್ಬೋದು. ಲೇಟೆಸ್ಟ್ ಆಗಿರೋದ್ರಿಂದ ಅದು ಕೂಡ ನಿಮಗೆ ಆ್ಯಡ್ ಮಾಡ್ಬೋದು, ಅದರಲ್ಲಿ ಹೇಳೋಕ್ಕೆ ಬರಲ್ಲ. ಆಮೇಲೆ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಡ್ರಾಟ್ ರಿಲೀಫ್ ಫಂಡ್ 50%ಅಲ್ಲಿ ಇದು ಕೂಡ ಇಂಪಾರ್ಟೆಂಟು, ಇದು ಕೇಳ್ಬೋದು. ಪ್ರೈಮ್ ಮಿನಿಸ್ಟರ್ ರಿಲೇಟೆಡು ಒಂದು 100%ಅಲ್ಲಿದೆ. 100%ಅಲ್ಲಿರೋದು ನ್ಯಾಷನಲ್ ರಿಲೀಫ್ ಫಂಡು. ಇಲ್ಲಿರೋದು ನ್ಯಾಷನಲ್ ಡ್ರಾಟ್ ಬರಗಾಲ. 50% ಇಲ್ಲಿರೋದು ಬರಗಾಲಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿರೋದು ಓವರಾಲ್ ನ್ಯಾಷನಲ್ ರಿಲೀಫ್ ಫಂಡು. ಅದು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಬರಗಾಲಕ್ಕಾದರೂ ಉಪಯೋಗಿಸ್ಕೋಬೋದು, ಮಳೆಗಾಲಕ್ಕೂ ಉಪಯೋಗಿಸ್ಕೋಬೋದು, ಸೈಕ್ಲೋನ್ಗೂ ಉಪಯೋಗಿಸ್ಕೋಬೋದು, ಅರ್ಥಕ್ವೇಕ್ ಯಾವುದಕ್ಕಾದರೂ ಉಪಯೋಗಿಸ್ಕೋಬೋದು. ಸೊ ಇಲ್ಲಿ ಆಮೇಲೆ ನಾನು ಈ ಹೆಸರು ನಿಮಗೆ ಹೇಳಿದ್ದೆ, ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಒಂದೇ ಫ್ಯಾಮಿಲಿ ಇರೋದ್ರಿಂದ. ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್,
ಇಂದಿರಾ ಗಾಂಧಿ ಮೆಮೋರಿಯಲ್ ಫಂಡ್, ರಾಜೀವ್ ಗಾಂಧಿ ಫೌಂಡೇಶನ್. ಸೊ ಒಂದು ಪ್ರೈಮ್ ಮಿನಿಸ್ಟರ್ನ ಹೊರತುಪಡಿಸಿ ಇದು ಮೂರು ಕೂಡ 50% ವಿತೌಟ್ ಲಿಮಿಟಲ್ಲಿ ಬರ್ತವೆ. ಅಂದರೆ ಹೇಗೆ ತಗೊಳ್ಳೋದು, ಇದೇನಾದರೂ 10,000 ಕೊಟ್ಟಿದ್ರೆ 10,000ಕ್ಕೆ 10,000 ತಗೋಬೇಕು 100%. 50% ಅಂದರೆ 10,000 ಕೊಟ್ಟಿದ್ರೆ 5,000 ಮಾತ್ರ ತಗೋಬೇಕು. ಇಷ್ಟಾದಮೇಲೆ ವಿತ್ ಲಿಮಿಟಿಗೆ ಬರೋಣ ನಾವು. ವಿತ್ ಲಿಮಿಟಲ್ಲಿ ಇದರಲ್ಲೂ ಎರಡು ಇದೆ, 100%, 50%. ನಾನು ಹೇಳಿದ್ದೀನಿ ನಿಮಗೆ 100%ಅಲ್ಲಿ ಎರಡು ಬರುತ್ತೆ. ಎನಿ ಇನ್ಸ್ಟಿಟ್ಯೂಷನ್ ಆರ್ ಅಸೋಸಿಯೇಷನ್ ಎಂಗೇಜ್ ಇನ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್, ಮುನ್ಸಿಪಾಲ್ಟಿ ಆಗಿರ್ಬೋದು, ಯಾವುದಾದ್ರೂ ಸಂಸ್ಥೆ ಆಗಿರ್ಬೋದು. ಎರಡನೇದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸ್ಪಾನ್ಸರ್ಶಿಪ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಇನ್ ಇಂಡಿಯಾ. ಸ್ಪೋರ್ಟ್ಸ್ಗೆ ಇಂಪ್ರೂವ್ಮೆಂಟ್ ಮಾಡೋದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನು ಜೊತೆ, ಅಂದರೆ ಅಸೋಸಿಯೇಷನ್ ಫಾರ್ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಏನಾದರೂ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಂಸ್ಥೆ ಇದ್ದರೆ ಅಲ್ಲೂ ಕೂಡ ನೀವು ಮಾಡಿದ್ರೆ 100% ಸಿಗುತ್ತೆ. ಫ್ಯಾಮಿಲಿ ಪ್ಲಾನಿಂಗು, ಸ್ಪೋರ್ಟ್ಸು. ಇದು ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್ ಒಂದಿದೆ, ಅದು ಬೇರೆ. ಇಲ್ಲಿ ಒಲಿಂಪಿಕ್ ಅಂತ ಒಂದು ವರ್ಡ್ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ, ಈಸಿಯಾಗಿ ಜ್ಞಾಪಕ ಇಟ್ಕೋಬೋದು. ಆಮೇಲೆ ಇದರಲ್ಲಿ 50% ಇದೆ. ಎನಿ ಅಪ್ರೂವ್ಡ್ ಫಂಡ್ ಆರ್ ಇನ್ಸ್ಟಿಟ್ಯೂಷನ್, ನೋಡಿ ಯಾವುದಾದ್ರೂ ಅಪ್ರೂವ್ಡ್ ಫಂಡ್ ಆಗಿರ್ಬೋದು, ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅವ್ರೇನಾದರೂ ನಡೆಸ್ತಾ ಇದ್ದರೆ ಸಂಸ್ಥೆ ಅವ್ರಿಗೆ ಡೊನೇಷನ್ ಕೊಟ್ಟರೆ ಮಾಡ್ಬೋದು. ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತಲೇ ಕೊಡ್ತಾರೆ, ಅಥವಾ ಅಪ್ರೂವ್ಡ್ ಫಂಡನ್ನು ವರ್ಡೇ ಉಪಯೋಗಿಸ್ತಾರೆ. ಅದು 50%ಅಲ್ಲಿ ಬರುತ್ತೆ. ಸೊ ಎನಿ ಗೌರ್ಮೆಂಟ್ ಅಥಾರಿಟಿ ಚಾರಿಟಬಲ್ ಫಂಡ್, ಚಾರಿಟಬಲ್ ಪರ್ಪಸ್ಸು, ಚಾರಿಟಬಲ್ ಹಾಸ್ಪಿಟ್ಲ್ ಆಗಿರ್ಬೋದು, ಚಾರಿಟಬಲ್ ಓಲ್ಡ್ ಹೋಮ್ಸ್ ಆಗಿರ್ಬೋದು, ಅಥವಾ ಚಾರಿಟಬಲ್ ಟ್ರಸ್ಟ್ಗಳಾಗಿರ್ಬೋದು, ನಾವಿಲ್ಲಿ ತಗೋಬೋದು ಚಾರಿಟಿ ಅಂತ ನಾನು ನಿಮ್ಗೆ ಹೇಳಿದೆ. ಆಮೇಲೆ ಮೂರನೇದು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಒಂದೊಂದೇ ಕ್ಯಾಚಿಂಗ್ ವರ್ಡ್ ಆಗ್ತಾಯಿದ್ದೀನಿ. ಒಂದು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಥವಾ ಅಪ್ರೂವ್ಡ್ ಫಂಡು, ಚಾರಿಟಬಲ್ ಟ್ರಸ್ಟ್ಗಳು, ಮೈನಾರಿಟಿಗೆ ಸಂಬಂಧಪಟ್ಟಿದ್ದು ಕೆಲವು ಕಾರ್ಪೊರೇಷನ್ ಸೆಟಪ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸು. ನೆಕ್ಸ್ಟು ಅಥಾರಿಟಿ ಕಾನ್ಸ್ಟಿಟ್ಯೂಟೆಡ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಹೌಸಿಂಗ್ ಪ್ಲಾನಿಂಗ್ ಆ್ಯಂಡ್ ಸಿಟೀಸು, ನಾನು ನಿಮ್ಗೆ ಅದು ಕೂಡ ಹೇಳಿದ್ದೀನಿ. ಆಮೇಲೆ ಲಾಸ್ಟ್ ಒನ್ನು, ಯಾವುದೇ ಒಂದು ನೋಟಿಫೈಡ್ ಟೆಂಪಲ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಗುರುದ್ವಾರ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಪೂಜೆ ಮಾಡೋ ಸ್ಥಳಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಐತಿಹಾಸಿಕ ಸ್ಥಳ ಇರ್ಬೋದು, ಅವ್ರದ್ದೇ ಆದಂಥ ಒಂದು ಫಂಡ್ ಏನಾದರೂ ಸೆಟಪ್ ಆಗಿ ಅಲ್ಲಿ ನೀವೇನಾದರೂ ರಿಜಿಸ್ಟರ್ ಆಗಿದ್ದು ಅಂಥ ಸಂಸ್ಥೆಗಳು, ಅಲ್ಲಿ ನೀವು ಕೊಟ್ಟು ರಸೀದಿ ತಗೊಂಡ್ರೆ ಅದಕ್ಕೂ ಕೂಡ ನಿಮಗೆ ವಿನಾಯಿತಿ ಸಿಗ್ತದೆ, ಡಿಡಕ್ಷನ್ಸಲ್ಲಿ ತೋರಿಸ್ಕೋಬೋದು. ಇಲ್ಲಿ ಒಂದೇನು ನಿಮಗೆ ಗೊತ್ತಾಗಬೇಕು ಅಂದರೆ, ಇಲ್ಲಿ ನೋಡ್ಕೊಳ್ಳಿ, ಇದರಲ್ಲಿ ನಿಮ್ಗೇನೂ ಸಂಶಯ ಇರೋದಿಲ್ಲ. 100% ಯಾವುದು, 50% ಯಾವುದು ನೀವು ಬರ್ಕೊಂಡಿರ್ತೀರಿ, ಬಂದ ತಕ್ಷಣ ನೀವು ಬರ್ಕೊಬಿಡ್ತೀರಿ. ಇದಾದ ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಇಲ್ಲಿ ವಿತ್ ಲಿಮಿಟ್ ಇದೆಯಲ್ಲ, 100% 2, 50% 5 ಬರ್ಸಿದ್ದೀನಿ. ಇದರಲ್ಲಿ ಎಲ್ಲ ಕೊಡ್ತಾರಂತಲ್ಲ, ಇದರಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಕೊಡ್ಬೋದು, ಅಥವಾ ಇದರಲ್ಲಿ ಯಾವುದಾದ್ರೂ ಟೆಂಪಲ್ದು ಕೊಡ್ಬೋದು, ಅಥವಾ ಚಾರಿಟಬಲ್ ಟ್ರಸ್ಟ್ ಕೊಡ್ಬೋದು, ಮೈನಾರಿಟೀಸ್ ಯಾವುದಾದ್ರೂ 1 ಅಥವಾ 2 ಕೊಡ್ಬೋದು. ಇದನ್ನು ಬರ್ಕೊಂಡಾದ್ಮೇಲೆ ಇದು ಟೋಟಲ್ ಮಾಡ್ಕೊಳ್ಳಿ ನೀವು, ನೋ ಪ್ರಾಬ್ಲಮ್. ಆದರೆ ಇದನ್ನು ಬರ್ಕೊಂಡಾದ್ಮೇಲೆ ಟೋಟಲ್ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ ಇದು ವಿತ್ ಲಿಮಿಟ್ ಇದೆ. ಇದು ಆ ವಿತ್ ಲಿಮಿಟ್ ಇದ್ದರೆ ಎಷ್ಟು ಅಮೌಂಟ್ ಕ್ವಾಲಿಫೈ ಆಗುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಯಾಕಂದರೆ ಇದು ವಿತ್ ಲಿಮಿಟ್ ಅಂದರೆ ವಿತ್ ರೆಸ್ಟ್ರಿಕ್ಷನ್ಸ್ ಅಂತ, ವಿತ್ ರೆಸ್ಟ್ರಿಕ್ಷನ್ಸ್, ಅದು ವಿತೌಟ್ ರೆಸ್ಟ್ರಿಕ್ಷನ್ಸ್, ಅದು ನೋ ರೆಸ್ಟ್ರಿಕ್ಷನ್ ಫಾರ್ ಡೊನೇಷನ್, ಇದು ವಿತ್ ರೆಸ್ಟ್ರಿಕ್ಷನ್ಸ್ ಫಾರ್ ಡೊನೇಷನ್ ಇದು. ಸೊ ಹಾಗಾಗಿ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ, ಎರಡೂ ಕೂಡ ಅವ್ರು ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಬರ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಪ್ಲಾನಿಂಗ್ 10,000 ಕೊಟ್ಟಿದ್ದಾರಾ, ಬರ್ಕೊಳ್ಳಿ. ಆಮೇಲೆ ಇದರಲ್ಲಿ ಇದು ಕೊಟ್ಟಿದ್ದಾರೆ 10,000, ಅದು ಬರ್ಕೊಳ್ಳಿ. ಇದೇನಾದರೂ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ. ಏನು ಕೊಟ್ಟಿರ್ತಾರೆ ಅದು ಬರ್ಕೋಬೇಕು ಒಂದು ಇನ್ನರ್ ಕಾಲಮಲ್ಲಿ. ಬರ್ಕೊಂಡಾದ್ಮೇಲೆ ಇದರಲ್ಲಿ ಎಷ್ಟು ನಾವು ಕ್ವಾಲಿಫೈ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದನ್ನು ನಾವು ಕ್ಯಾಲ್ಕುಲೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತೀವಿ. ಅದಕ್ಕೋಸ್ಕರನೇ ಇದಕ್ಕೆ ನಾವು ವಿತ್ ಲಿಮಿಟ್ ಅಂತ ಕರೆಯೋದು. ಇದರಲ್ಲಿ ಫಸ್ಟ್ ಪಾಯಿಂಟ್ ನಾವೇನು ಮಾಡಬೇಕಂದ್ರೆ, ಇದರ ಟೋಟಲ್ ಹಾಕ್ಕೋಬೇಕು. 100 ಮತ್ತು 50%ನ ಟೋಟಲ್ ಅಮೌಂಟ್ ಆಫ್ ವಿತ್ ಲಿಮಿಟ್ ಇಲ್ಲಿ ಬರೆದಿದ್ದೀನಿ ನೋಡಿ. ವಿತ್ ಲಿಮಿಟಲ್ಲಿ 100% ಇದೆ, 50% ಇದೆ, ಆಯಿತಾ. ಸೊ ಸಪೋಸು ಇದರ ಟೋಟಲ್ಲು 2 lakhs ಆಗಿದೆ ಅಂದ್ಕೊಳ್ಳಿ. ಟೋಟಲ್ಲು 2 lakhs ಆಗಿದೆ. ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ಮು. ಆ ಗ್ರಾಸ್ ಟೋಟಲ್ ಇನ್ಕಮ್ ನಿಮಗೆ ಅಕಸ್ಮಾತ್ ಏನಾದರೂ ಗ್ರಾಸ್ ಟೋಟಲ್ ಇನ್ಕಮ್ಮು ಇಲ್ಲಿ 10 lakhs ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಗ್ರಾಸ್ ಟೋಟಲ್ ಇನ್ಕಮ್ನ 10%, ಆರ್ 10% ಆಫ್ 10 lakhs ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. 10% ಆಫ್ 10 lakhs 1 lakh ಆಗುತ್ತಾ? ಓಕೆ. ಸೊ 10% ಆಫ್ 10 lakhs 1 lakh ಆಗುತ್ತೆ. ಇದರಲ್ಲಿ ಎರಡರಲ್ಲೂ ವಿಚ್ ಎವರ್ ಈಸ್ ಲೆಸ್,
ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ಕ್ವಾಲಿಫೈಯಿಂಗ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇವೆರಡು ಫಸ್ಟ್ ಬರ್ಕೊಂಡು ಅದರ ಟೋಟಲ್ ಅಮೌಂಟ್ ಹಾಕ್ಕೋಬೇಕು ವಿತ್ ಲಿಮಿಟ್ದು. ಇದ್ರ ಟೋಟಲ್ ಅಮೌಂಟ್ ಸಪೋಸ್ 2 lakhs ಆಗಿದೆ, ನಾವು ಬರ್ಕೊಂಡಿದ್ದೀವಿ. ಆರ್ 10% ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ನಿಮಗೆ 10 ಲಕ್ಷ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅದರ 10% ಅಂದರೆ 1 lakh ಆಗುತ್ತೆ. ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್, ಇದರಲ್ಲಿ ವಿಚ್ ಎವರ್ ಈಸ್ ಲೆಸ್ ಇಲ್ಲಿ ನಾವು ಬರ್ಕೋಬೇಕು, ವಿಚ್ ಎವರ್ ಈಸ್ ಲೆಸ್. ಆಯಿತಾ? ಸೊ ಇದರಲ್ಲಿ ಯಾವ್ದು ಕಡಿಮೆ ಇರುತ್ತೆ? 1 ಲಕ್ಷ ಕಡಿಮೆ ಇರುತ್ತೆ. ಇದನ್ನು ನಾವು ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಕರಿತೀವಿ. ಈ ಅಮೌಂಟ್ ಈಗ ಡಿಸ್ಟ್ರಿಬ್ಯೂಷನ್ ಆಗಬೇಕಿಲ್ಲಿ. ಕ್ವಾಲಿಫೈಯಿಂಗ್ ಅಮೌಂಟ್ ಇದು 1 ಲಕ್ಷ. ಇದರಲ್ಲಿ ಎರಡನೇ ಸ್ಟೆಪ್ ಏನು ಮಾಡಬೇಕು ಅಂದರೆ ಔಟ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಲೋ 100% ಡಿಡಕ್ಷನ್. ಈಗ 1 ಲಕ್ಷ ಇಲ್ಲಿ ಇದೆ ಅಲ್ವಾ? ಸೊ 1 ಲಕ್ಷದಲ್ಲಿ ಇಲ್ಲಿ ನೋಡ್ಕೋಬೇಕು ನಾವು. ಇವೆರಡು ಏನಾದರೂ ಇದ್ದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಇದೆಯಲ್ಲ, ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಏನಾದರೂ ಅಕಸ್ಮಾತು ಫ್ಯಾಮಿಲಿ ಪ್ಲ್ಯಾನಿಂಗ್ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಅದು 100% ವಿತ್ ಲಿಮಿಟಲ್ಲಿ ಇದೆ. ಅದು ಒಂದು 50,000 ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 50,000 ರೂಪಾಯಿ ಇದೆ ಅಂದರೆ 100% ಇದೆ. ಅದು 100% ಇರೋದ್ರಿಂದ ಅದು 50,000 ಅಲೋ ಮಾಡಿಬಿಡ್ಬೇಕು. 100% ಅಂತ ಹಾಕೋಬೇಕು. ಇಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಬರ್ಕೊಂಡು 100% ಇರೋದ್ರಿಂದ ಇದು 50,000 ರೂಪಾಯಿ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಬರ್ಕೊಂಡಾದ ಮೇಲೆ ಇಲ್ಲಿ ನೋಡಿ ಅಲೋ 100% ಡಿಡಕ್ಷನ್ಸ್ ಟು ಬೋತ್ ವಿತ್ ಲಿಮಿಟ್ 100% ಡಿಡಕ್ಷನ್ ಇಫ್ ಗಿವನ್ ಆರ್ ಎನಿ ಒನ್ ಗಿವನ್. ಇದು ಎರಡೂ ಕೊಟ್ಟಿದ್ರೆ ಎರಡಕ್ಕೂ 100% ಕೊಟ್ಬಿಡ್ಬೇಕು. ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಕೊಟ್ಟಿದ್ರು ಕೂಡ ಕೊಡಬೇಕು ನಾವು ಡಿಡಕ್ಷನ್ಸು. ಸೊ ಕೊಟ್ಟಾದಮೇಲೆ ನಮಗೆ 1 ಲಕ್ಷ ಕ್ವಾಲಿಫೈಯಿಂಗ್ ಅಮೌಂಟಲ್ಲಿ ನಮಗೆ ಉಳ್ಕೊಂಡಿರೋದು ಎಷ್ಟು? 50,000 ಉಳಿತದೆ. 50,000 ಇದು ಹೋದರೆ 100% ಹೋದರೆ ನಮಗೆ ಉಳಿಯೋದು ಎಷ್ಟು? 50,000 ಮಾತ್ರ. ಬ್ಯಾಲೆನ್ಸ್ ಅಂತ ಕರಿತೀವಿ ನಾವು ಇದಕ್ಕೆ. 50,000ಕ್ಕೆ ನಾವೇನಂತ ಕರಿತೀವಿ? ಬ್ಯಾಲೆನ್ಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಕ್ವಾಲಿಫೈಯಿಂಗ್ ಅಮೌಂಟಿಗೆ ನಾವು 50% ಕೊಡಬೇಕು. ನೋಡಿ ಏನು ಹೇಳುತ್ತೆ ಇದು? ಬ್ಯಾಲೆನ್ಸ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಶುಡ್ ಬಿ ಗಿವನ್ 50%. ಅಂದರೆ ಈ 50,000 ಇದೆಯಲ್ಲ, ಆ 50,000 ಬ್ಯಾಲೆನ್ಸ್ ಅಮೌಂಟಿಗೆ ನಾವು 50% ಕೊಟ್ಟರೆ ಎಷ್ಟಾಗ್ತದೆ ಅಂತ ಹೇಳಿದರೆ ಅದು 25,000 ಆಗುತ್ತೆ. ಜ್ಞಾಪಕ ಇರಲಿ. ಈ ಥರ ನಾವು ಕ್ವಾಲಿಫೈಯಿಂಗ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ನಾವು ಈ ಎರಡೂ ಬರ್ಕೋಬೇಕು, ಎರಡೂದ್ರದ್ದು ಟೋಟಲ್ ಹಾಕ್ಕೋಬೇಕು. ಆ ಟೋಟಲ್ ಅಮೌಂಟು ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ಇವೆರಡರಲ್ಲಿ ಯಾವುದು ಕಡಿಮೆ ಅಂತ ಅದು ಹಾಕ್ಕೋಬೇಕು, ವಿಚ್ ಎವರ್ ಈಸ್ ಲೆಸ್. ಅದೇ ಕ್ವಾಲಿಫೈಯಿಂಗ್ ಅಮೌಂಟು. ಆ ಕ್ವಾಲಿಫೈಯಿಂಗ್ ಅಮೌಂಟ್ನ ಈಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು? 100%ಗೆ 100% ಕೊಟ್ಬಿಡ್ಬೇಕು. ಉಳಿದಿರೋ ಅಮೌಂಟ್ದು 50% ಹಾಕ್ಕೋಬೇಕಷ್ಟೇ. ಏನು ಬ್ಯಾಲೆನ್ಸ್ ಅಮೌಂಟ್ ಇರುತ್ತೋ ಅದರ 50%. ಸೊ ಅದನ್ನು ನಾವು ಕ್ವಾಲಿಫೈಯಿಂಗ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀವಿ. ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಇದು 80Gನಲ್ಲಿ ನಿಮಗೆ ಸುಮಾರು ದೊಡ್ಡ ಪ್ರಾಬ್ಲಮ್ ಸೆಕ್ಷನ್ ಸಿಗೆ ಸರಿಸುಮಾರು ನಿಮಗೆ 5ರಿಂದ 6 ಪಾಯಿಂಟ್ಸನ್ನ ಕೊಡ್ತಾರೆ. 5ರಿಂದ 6 ಪಾಯಿಂಟ್ ಕೊಡ್ತಾರೆ. ನೀವು 80C ಕಲ್ತ್ಕೊಂಡಿದ್ದೀರಿ, 80D ಕಲ್ತ್ಕೊಂಡಿದ್ದೀರಿ, ಆಮೇಲೆ 80U ಕೂಡ ನಾನು ಒಂದು ಸ್ವಲ್ಪ ಹೇಳಿದ್ದೀನಿ ನಿಮಗೆ, 80G ಹೇಳಿದ್ದೀನಿ. ಸೊ ಇಷ್ಟೆಲ್ಲ ಕಲ್ತಾದ್ಮೇಲೆ ನೀವು 80G ಕಲ್ತ್ಕೊಬಿಟ್ರೆ ಸೆಕ್ಷನ್ ಬಿ ಪ್ರಾಬ್ಲಮ್ಮು ಮಾಡ್ಬೋದು, ಸೆಕ್ಷನ್ ಸಿ ಪ್ರಾಬ್ಲಮ್ಮು ಕೂಡ ಮಾಡ್ಬೋದು. ಸೊ ಹಾಗಾಗಿ ಇದೇನಿದೆ ನಾನು ಇನ್ಸ್ಟ್ರಕ್ಷನ್ ನಿಮ್ಗೆ ಏನು ಕೊಟ್ಟಿದ್ದೀನಿ ಇವತ್ತು, ಇದನ್ನು ನೀವು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ನೀಟಾಗಿ. ನಾನು ಆಲ್ರೆಡಿ ಇಲ್ಲಿ ಕೆಲವು ಮಾರ್ಕ್ ಮಾಡಿರೋದು ಅದನ್ನು ಹೊರತುಪಡಿಸಿ ನೀವು ಉಳಿದಿರೋದೆಲ್ಲನೂ ಕೂಡ ಬರ್ಕೋಬೇಕಾಗತ್ತೆ. ನೀಟಾಗಿ ನೋಟ್ಸಲ್ಲಿ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ನಾನು ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಇದರಿಗೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.